ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಪ್ರದೀಪ್ ಈಶ್ವರ್ ಅವರು ಹೇಳಿರುವಂತ ಈ ಹೇಳಿಕೆನೆ ಪ್ರದೀಪ್ ಈಶ್ವರ್ ಅವರ ಬುಡಕ್ಕೆ ಬಂದಿತ್ತಿದೆ. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಈಗ ಪ್ರದೀಪ್ ಈಶ್ವರ್ ಅವರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಜನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರದೀಪ್ ಈಶ್ವರ್ ಅವರು ಈ ಡೈಲಾಗ್ ಯಾಕೆ ಹೇಳಿದ್ರು ಅಂತ ಒಂದೇ ಒಂದು ವಾರಗಳ ಹಿಂದೆ ಪ್ರದೀಪ್ ಈಶ್ವರ್ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಕರೀತಾರೆ. ಅದರಲ್ಲಿ ಮಾತಾಡ್ತಾ ಅವ್ರು ಹೇಳ್ತಾರೆ, ಸುಧಾಕರ್ ಅವರು ಒಂದೇ ಒಂದು ಓಟು ರಕ್ಷಾರಾಮಯ್ಯಕ್ಕಿಂತ ಜಾಸ್ತಿ ತಗೊಂಡ್ರು ಕೂಡ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ. ಈಗ ಪ್ರದೀಪ್ ಈಶ್ವರ್ ಅವರು ಹೇಳಿದಂತ ಈ ಮಾತು ಎಲ್ರು ಕೇಳ್ತಾ ಇದ್ದಾರೆ, ಯಾವಾಗ ರಾಜೀನಾಮೆ ಕೊಡ್ತೀರಾ ಅಂತ. ಯಾಕೆ ಅಂದ್ರೆ ಲೋಕಸಭಾ ಚುನಾವಣೆ 2024ರ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಸುಧಾಕರ್ ಅವರು ಬರೋಬ್ಬರಿ 20,000 ಮತಗಳ ಅಂತರದಲ್ಲಿ ರಕ್ಷಾರಾಮಯ್ಯ ಅವರನ್ನ ಸೋಲಿಸಿ ಗೆಲುವನ್ನ ಸಾಧಿಸಿದ್ದಾರೆ. ಆ ಕ್ಷಣದಿಂದ ಇಲ್ಲಿಯವರೆಗೂ ಕೂಡ ಯಾವಾಗ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಜನ ಕೇಳ್ತಾ ಇದ್ದಾರೆ. ಜನರದೇನು ತಪ್ಪಿಲ್ಲ ಬಿಡಿ. ಯಾಕೆ ಅಂದ್ರೆ ಪ್ರದೀಪ್ ಈಶ್ವರ್ ಅವರು ನಾವು ಡೈಲಾಗ್ ಹೇಳೋದಲ್ಲ, ಅದನ್ನ ಮಾಡಿ ತೋರಿಸ್ತೀವಿ ಅಂತ ಹೇಳಿ ಅವರ ಮಾತಿನಂತೆ ನಡ್ಕೊಂಡಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಜಯಶಾಲಿ ಆದ ನಂತರ ನಾನು ಪ್ರತಿಯೊಬ್ಬರ ಮನೆಗೆ ಭೇಟಿ ಕೊಡ್ತೀನಿ ಅಂತ ಹೇಳಿದಂತ ಈ ಪ್ರದೀಪ್ ಈಶ್ವರ್ ಅವರು ಇದೀಗ ಎಲ್ಲರ ಮನೆಗೂ ಭೇಟಿ ಕೊಟ್ಟಿದ್ದಾರೆ. ಮನೆಗೆ ಹೋಗಿ ನೀರು ಕುಡಿದಿದ್ದಾರೆ, ಅಲ್ಲಿರುವ ಜನರ ಕಷ್ಟ ಸುಖ ವಿಚಾರಿಸಿದ್ದಾರೆ, ಪ್ರತಿಯೊಬ್ಬರ ಹತ್ರ ಮಾತಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ತೆಲುಗು ಜನರೇ ಇರೋದ್ರಿಂದ ತೆಲುಗುವಲ್ಲೇ ಡೈಲಾಗ್ ಹೇಳಿ ಎಲ್ಲರ ಮನಸ್ಸನ್ನ ಒಲಿಸಿದ್ರು, ವಿನ್ನು ಕೂಡ ಆಗಿದ್ರು ಪ್ರದೀಪ್ ಈಶ್ವರ್ ಅವರು. ಆದ್ರೆ ಈ ಬಾರಿ ಪ್ರದೀಪ್ ಈಶ್ವರ್ ಅವರ ಡೈಲಾಗಿಗೆ ಜನ ಮರಳಾಗ್ಲಿಲ್ಲ. ಅದಕ್ಕೆ ಉದಾಹರಣೆನೆ ಸುಧಾಕರ್ ಅವರು ಈ ಬಾರಿ ಗೆಲುವನ್ನ ಕಂಡಿರೋದು. ಅಲ್ಲಿ ಮತ್ತೆ ಈಗ JDS ವಿಚಾರವಾಗಿ ಬಂದ್ರು ಕೂಡ ಅಲ್ಲಿ JDS ಸ್ವಲ್ಪ ಪ್ರಾಬಲ್ಯವನ್ನ ಹೊಂದಿದೆ ಚಿಕ್ಕಬಳ್ಳಾಪುರದಲ್ಲಿ. ಅದು ಒಂದು ಕಾರಣ ಆಗಿರ್ಬೋದು ಸುಧಾಕರ್ ಅವರ ಗೆಲುವಿಗೆ. ಈ ಎಲ್ಲಾ ಕಾರಣಗಳನ್ನ ಸೇರಿ ಪ್ರದೀಪ್ ಈಶ್ವರ್ ಅವರು ಹೇಳಿರುವಂತ ಈ ಮಾತು ಮಾತ್ರ ಈಗ ಜನರ ಕಿವಿಯಲ್ಲಿ ಎಕೋ ಹೊಡಿತಾ ಇದೆ. ಅದಕ್ಕೆ ಕಾರಣ ಪ್ರದೀಪ್ ಈಶ್ವರ್ ಅವರು ಹೇಳಿದಂತೆ ಮಾಡಿ ತೋರಿಸ್ತಾರ ಅಂತ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರ ನಡುವೆ ನಿನ್ನೆ ರಾತ್ರಿ ಪ್ರದೀಪ್ ಈಶ್ವರ್ ಅವರ ಮನೆಗೆ ಕಲ್ಲು ತೂರಾಟ ಕೂಡ ನಡೆದಿದೆ. ಅದನ್ನ ರೀಸನ್ ಆಗಿ ಇಟ್ಕೊಂಡು ಪ್ರದೀಪ್ ಈಶ್ವರ್ ಅವರು ಸೈಲೆಂಟ್ ಆಗಿ ಹೋಗ್ತಾರಾ ಅಥವಾ ರಕ್ಷಾರಾಮಯ್ಯ ಅವರ ಸೋಲಿಗೆ ತಾನು ಒಬ್ಬ ಕಾರಣನೇ ಅನ್ನೋ ಒಂದು ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ತಾನು ಹೇಳಿದ ಮಾತಿನಂತೆ ನಡಿಬೇಕು ಅಂತ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡ್ತಾರ ಅಂತ ಈಗ ಜನ ಕಾಯ್ತಾ ಇದ್ದಾರೆ. ಈ ವಿಡಿಯೋವನ್ನ ನೋಡ್ತೀರಾ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಲೇಬೇಕು. ಚಿಕ್ಕಬಳ್ಳಾಪುರದಿಂದ ಈಗ ಶಾಸಕ ಸ್ಥಾನಕ್ಕೆ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡಬೇಕಾ, ಅವರು ಹೇಳಿದ ಮಾತನ್ನ ಸೈಡಿಗೆ ತಳ್ಳಾಕಿ ಅವರು ಮುಂದುವರಿಬೇಕಾ ಅಂತ ಕಮೆಂಟ್ ಮೂಲಕ ಮಿಸ್ ಮಾಡದೆ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಗಾಗಿ BN TV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.